ಏನಂತೀರಿ ಸರ್, ಏಕಾದಶಿ ಮಾಡಿರಿ? ಮಾಡೀವ್ರಿ. ಅಲ್ರಿ ಬರೀ ಏಕಾದಶಿದ ಹೇಳ್ತಿರಲ್ಲ, ಬೇರೆ ಏನಾರ ಹೇಳ್ರಿ. ಏನು ಹೇಳೋದು ಬಿಡ್ರಿ ಸರ, ನಮ್ಮಂದು ಇಷ್ಟು ಹೇಳಿದ್ರಲ್ಲ ತಿದ್ಕೋತಾರನ ಅಂದ್ರೆ ಏನು ಉಪಯೋಗ ಆಗೋಲ್ರಿ. ಅದಕ್ಕೆ ನಮ್ಮ ಹೆಣ್ಮಕ್ಳು ಏನಂತಾರೀ, ಈ ಮೋಟಿವೇಶನ್ ಅದು ಬ್ಯಾಡ್ರಿ, ವಿಡಿಯೋ ನೋಡಂಗಿಲ್ಲ ಯಾರು, ಸ್ಕಿಪ್ ಮಾಡ್ತಾರ, ಬೇರೆ ಏನಾರ ಹೇಳ್ರಿ ಅಂತಾಳ್ರಿ. ಅದಕ್ಕೆ ನಾ ಮಾಡಲಿ ಸ್ಕಿಪ್ ಮಾಡಲ್ರಕ್ಕ, ನಮ್ಮ ಕೆಲಸ ನಾವು ಬಿಡೋದು ಬೇಡ ಮಾಡಮ್ಮ ಅಂತ ನಾ ಅಂತೀನಿ ರೀ. ಅಲ್ರಿ ನೀವಾರ ಏನು ಹೇಳ್ತೀರಿ ಬಿಡ್ರಿ, ಸಂಧ್ಯಾವಂದನ ಮಾಡಿರಿ, ಗಾಯತ್ರಿ ಜಪ ಮಾಡಿಸ್ರಿ, ಮಕ್ಕಳಿಗೆ ಮಡಿ ಉಟ್ಕೊಳ್ಳೋದು ಕಳಿಸ್ರಿ, ಹಿಂಗೆ ಮಠದಾಗ ಕಾರ್ಯಕ್ರಮ ಇದ್ರೆ ಮಕ್ಕಳನ್ನ ಕಳಿಸ್ರಿ ಅಂತೇಳಿ ಇಂಥ ಚಲೋದ ಹೇಳ್ತಿರ್ವಲ್ರಿ ಬಿಡ್ರಿ. ಇದೇ ನೋಡ್ರಿ ನಮ್ಮ ಈಗಿನ ಹುಡುಗರಿಗೆ ಕುತ್ತಿಗೆಗೆ ಬರೋದಂದ್ರೆ ಅದೇ ಮೊಬೈಲ್ ಕೊಟ್ಟು ರೀಲ್ಸ್ ನೋಡನ್ರಿ, ಬೆಳತನ ನೋಡ್ತಾರೆ. ಆದ್ರೆ ಇಂಥವು ಸಂಧ್ಯಾವಂದನ ಮಾಡ್ಕೋ ಅದು ಮಾಡ್ಕೋ ಅಂದ್ರೆ ಬರ್ತದೆ ನೋಡ್ರಿ ಅವ್ರಿಗೆ ಕುತ್ತಿಗೆ. ಹೌದ್ರಿ, ಅದು ಕರೆ ಅದ. ನಮ್ಮ ಮನ್ಯಾಗ ನಡಿ ವಿಷಯನೇ ಹೇಳ್ತೀನಿ ನೋಡ್ರಿ. ಸ್ವಾಮಿಗಳು ಬರ್ತಾರಪ್ಪ ಮಠಕ್ಕೆ, ಪಂಜೆ ಹಾಕೊಂಡು ಹೋಗಿ ಬರ್ರಿ ಅಂದ್ರೆ ಸಾಕ್ರಿ ಅವ್ರಿಗೆ. ಬೆಂಕಿ ಕೆಂಡ ಹೊತ್ಕೊಂಡು ಊರು ತುಂಬ ತಿರುಗಾಡ್ರಿ ಅಂದಂಗೆ ಆಗ್ತದ್ರಿ. ಹಂಗ ಮಾಡ್ತಾರ್ರಿ ಮುಖ. ನಾ ಇಂಥವು ತಿಳಿಸಿ ಹೇಳ್ತೀನಲ್ರಿ. ಅದಕ್ಕೆ ನಮ್ಮ ಮೇಡಮ್ ಅವ್ರು ಏನಂತಾರ, ಕಂಟೆಂಟ್ ಇದ್ದದ್ದು ಮಾಡ್ಬೇಕ್ರಿ, ಅಂದ್ರೆ ಲೈಕ್ ಶೇರ್ ಕಮೆಂಟ್ ಬರ್ತಾವ, ಇಲ್ಲಾಂದ್ರೆ ಯಾರು ನಿಮ್ಮ ವಿಡಿಯೋನೇ ನೋಡಂಗಿಲ್ಲ ಅಂತಾಳ್ರಿ. ಅದಕ್ಕೆ ನಾ ಅಂದೆ ರೀ, ದಡ್ಡಿ ನಮ್ಮ ಜನಗಳು ಒಂದು ಸ್ವಲ್ಪ ನಿದ್ದೆ ಮಾಡಕತ್ತಾರ, ಅವ್ರನ್ನ ಎಬ್ಸಮಂತ ಆ ಕೆಲಸ ನಾ ಮಾಡಾಮು. ನಾ ಮಂದಿಗತೆ ಅಶ್ಲೀಲ ಮಾತಾಡಿ ಹೊಲಸು ವಿಡಿಯೋ ಹಾಕಿ ಯಾರಿಗಾರ ಬೈದು ಲೈಕ್ ಶೇರ್ ಕಮೆಂಟ್ ತೊಗೊಳೋದು ನನಗೆ ಇಷ್ಟ ಇಲ್ಲ. ಅವ್ರು ನಮ್ಮನ್ನು ಬೆಳೆಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಮ್ದು ಎಷ್ಟು ಕೆಲಸ ಅದಲ್ಲ, ಒಂದು ಸ್ವಲ್ಪ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋದು, ಏನು ವಿಡಿಯೋಗಳನ್ನ ಮಾಡ್ಬೇಕಂತ ನನ್ನ ತಲೆಯಾಗ ಬಂದದಲ್ಲ, ಅದನ್ನು ನಾ ಮಾಡವನೇ ಅಂತೇಳಿ ಬೈದು ಬಂದೀನಿ ರೀ. ನಿಮ್ಗೆ ಯಾಕೆ ಬೇಕ್ರಿ ನಿದ್ದೆ ಮಾಡ್ತಾರ ಎಬ್ಸ್ತೀವಿ? ಸುಮ್ಮನೆ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಯಾವ್ದಾರ ರೀಲ್ಸ್ ಮಾಡ್ಬಾರ್ದ, ಮಸ್ತ್ ಓಡ್ತಾವ ಅಂತವ ನೋಡ್ತಾರೆ. ಈಗ ನಿದ್ದೆ ಮಾಡೋರು ಎದ್ದೇಳ್ಬೇಕಂದ್ರೆ ಅಂಥ ವಿಡಿಯೋಗಳನ್ನ ಮಾಡಬೇಕು. ಸಮಾಜ ತಿದ್ದಾಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಾರ, ನಮ್ಗೆ ಯಾಕೆ ಬೇಕು ಅವೆಲ್ಲ? ಬಂತಿಲ್ಲ ನಿಮ್ಮ ಬಾಯಾಗ ನಮ್ಗೆ ಯಾಕೆ ಬೇಕು ಅನ್ನೋದು. ಹಿಂಗೆ ನೋಡ್ರಿ, ನಾವು ನಮ್ಗೆ ಯಾಕೆ ಬೇಕು ಅನ್ಕೋತಾನೆ ಹಿಂದೆ ಉಳಿದ್ಬಿಟ್ಟಿವಿ. ಮೊನ್ನೆ ಒಂದು ವಿಡಿಯೋ ನೋಡಿದರಿ, ನಮ್ಮ ಬ್ರಾಹ್ಮಣರೆಲ್ಲರೂ ಸತ್ಯಾಗ್ರಹ ಕೂತಿರ್ತಾರಂತ, ಪೊಲೀಸರು ಏನು ಮಾಡಿದ್ರು ಅವರಿಗೆ ಎಬ್ಸಕ್ಕೆ ಆಗಂಗೇ ಇಲ್ಲ ಅಂತ. ಲಾಸ್ಟಿಗೆ ಒಬ್ಬ ದೊಡ್ಡ ಮನುಷ್ಯ ಬಂದು ಅನೌನ್ಸ್ ಮಾಡ್ತಾನಂತ, ಎಲ್ಲಿ ಹಾಕ್ಯಾರ ಲಾಸ್ಟ್ ಬಂತಿದ್ದು ಅಂತ ಅಂದ್ಗಣೆ ಅಲ್ಲಿ ಒಬ್ರು ಉಳಿಲಿಲ್ಲ ಅಂತ, ಎಲ್ಲರೂ ಎದ್ದು ಹೋದ್ರಂತ. ಅಂದ್ರೆ ಏನ್ರಿ ಇದ್ರ ಅರ್ಥ? ಎಷ್ಟಂತ ನಮ್ಮನ್ನ ಕಾಮಿಡಿ ಆಗಿ ತಗೋತಾರಂತ. ಮಾತಾಡ್ತೀವಿ ಅಂದ್ಗನೆ ದೊಡ್ಡವ್ರು ಬುದ್ಧಿವಾದ ಹೇಳೋ ಮಾತಿದು ಈ ಥರ ಹೇಳೋದಾ ತೀರಾ? ನನಗಂತೂ ಇದನ್ನ ಕೇಳಿ ಭಾಳ ಬೇಜಾರಾಗ್ಯದ್ರಿ ಈ ಮಾತು ಕೇಳಿ. ಹೌದೌದ್ರಿ, ನೀವು ಅನ್ನೋದು ಕರೆ ಅದ್ರಿ. ಈ ಸಿನಿಮಾದಾಗ ಲಗ್ನ ಸೀನ್ಗಳು ಇರ್ತಾವಲ್ಲ, ಅವಾಗ ನೋಡಿರೇನ ಪುರೋಹಿತರಾಗಿ ಕರ್ಸಿರ್ತಾರೆ ಇವ್ರಿಗೆ, ಎಷ್ಟು ಕೀಳಾಗಿ ನೋಡ್ತಾರೆ ಅವಾಗ. ಆ ಫೈಟಿಂಗ್ ಸೀನ್ ಇದ್ದಾಗಂತೂ ನೋಡಬಾರ್ದು. ಇವ ಪಂಜೆ ಬಿಚ್ಕೊಂಡು ತಿರುಗಾಡ್ತೇನೋ ಅನ್ನೋರ್ ಗತಿ ತೋರಿಸ್ತಾರ, ಆ ಜುಟ್ಲ ಹಿಡ್ಕೊಂಡು ಆ ಕಡೆ ಓಡಾಡ್ತಾನೇನೋ ಅನ್ನೋರ್ ಗತಿ ತೋರಿಸ್ತಾರ. ಆಮೇಲೆ ಅವರು ದೊಡ್ಡ ದೊಡ್ಡ ಮಂದಿ ಫೈಟ್ ಮಾಡ್ತಿರ್ತಾರಂತ, ಇವನಿಗೆ ಮಚ್ಚ ತೋರಿಸಿ ಮಂತ್ರ ಅನ್ನ ಸುಮ್ಮನೆ ಅನ್ನೋದ್ರಿ. ಒಟ್ಟು ಇವು ಮಾತಾಡ್ಸೇ ಕೊಡಂಗಿಲ್ಲ, ಅಷ್ಟು ಅಸಹ್ಯ ಮಾಡೋದು. ಆಮೇಲೆ ಅವ್ರ ಪದ ಬಳಕೆ ನೋಡಿರೇನು, ಬುಳ್ಚಾರು ಜುಟ್ಟು ಹಿಂಗೆ ಮಾಡೋದು, ಬರೀ ಊಟಕ್ಕೆ ಮಹತ್ವ ಕೊಡ್ತಾರೆ ಅನ್ನೋರ್ ಗತೆ ತೋರಿಸೋದು. ಒಟ್ಟ ಬ್ರಾಹ್ಮಣರಿಗೆ ಪಿಕ್ಚರ್ನಾಗ ಮರ್ಯಾದಿನೇ ಕೊಡಂಗಿಲ್ಲ ನೋಡ್ರಿ. ಆ ಸೀನ್ಗಳನ್ನ ನೋಡೋಣ ನನಗೂ ಭಾಳ ಬೇಜಾರಾಗ್ಬಿಡ್ತದ್ರಿ. ನನಗೂ ಹಿಂಗೆ ಆತದ ನೋಡ್ರಿ. ಇಂಥ ಸೀನ್ ನೋಡಿದ್ದೆ ಅಂದ್ರೆ ನನಗೆ ರಕ್ತ ಕುದಿತದ ನೋಡ್ರಿ ಸರ್. ಏನು ಮಾಡ್ತೀರಿ ಬಿಡ್ರಿ, ನಂಬಲ್ಲೇ ಒಗ್ಗಟ್ಟಿಲ್ಲ ಮೊದಲ. ಅದು 100% ನಿಜ ಅದ ಬಿಡ್ರಿ, ಒಗ್ಗಟ್ಟನೇ ಇಲ್ಲ ನಂಬಲ್ಲಿ. ಒಗ್ಗಟ್ಟಿತ್ತಂದ್ರೆ ನಾವು ಯಾಕೆ ಹಿಂಗಿರ್ತಿದ್ವಿ ನೋಡ್ರಿ. ನಮ್ಮ ಸಮಾಜದಾಗ ಎಂತೆಂಥ ದೊಡ್ಡ ದೊಡ್ಡ ಉನ್ನತ ಪದವಿಗೆ ಹೋಗ್ಯಾರ, ಯಾರ ಏನಾರ ಮೀಸಲಾತಿ ಕೊಟ್ಟಾರೇನ್ರಿ? ನಂಬಲ್ಲಿ ಕಡು ಬಡವರು ಅದಾರಿಲ್ಲ, ಎಷ್ಟು ಜನ ಬೇಕ್ರಿ, ನಾ ತೋರಿಸ್ತೀನಿ ನಿಮಗೆ. ಯಾಕ್ರಿ ಅಣ್ಣಾರ ಎಷ್ಟು ಗರಂ ಆಗಿರಲ್ಲ ಇವತ್ತು? ನೀವು ಅನ್ನೋದು ಕರೆಯೋದ ಬಿಡ್ರಿ. ಅಲ್ರಿ, ಈಗ ಯಾರ್ದಾರ ಸಮಾಜದವ್ರು ಒಬ್ರು MLA ಆರಿಸಿ ಬಂದ್ರಂದ್ರೆ ತಮ್ಮ ಸಮಾಜನ ಅವ್ರು ಎಷ್ಟು ಎತ್ತಿ ಹಿಡಿತಾರೆ ಗೊತ್ತನು? ಎಷ್ಟು ನೌಕರಿ ಕೊಡಿಸ್ತಾರೆ ಅವರಿಗೆ. IAS ಆಫೀಸರ್ ಆಗಿದ್ರಂದ್ರೆ, IPS ಆಫೀಸರ್ ಆಗಿದ್ರಂದ್ರೆ ತಮ್ಮವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರ. ಆದ್ರೆ ನಂಬಲ್ಲಿ 90% ಅಧಿಕಾರಿಗಳು ಮೇಲಧಿಕಾರಿ ನಮ್ಮ ಮಂದಿನೇ ಅದಾರ. ಆದ್ರೆ ನೋ ಯೂಸ್, ಬರೀ ಕಾನೂನು ನೀಯತ್ತು ಇಷ್ಟೇ ನೋಡ್ರಿ. ಹಂಗೆ ರಾಜಕಾರಣಿಗಳದೊಳಗನೆ ದೊಡ್ಡ ದೊಡ್ಡ ಹುದ್ದೆದಾಗಿದ್ದವ್ರು ಅಂದ್ರೆ ನಮ್ಮವರೇ ಜಾಸ್ತಿ. ನಮ್ಮಲ್ಲಿ ಬಡವ್ರು ನೋಡಿಕಿ ಒಬ್ಬರ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದು ನೋಡಿರೇನು ನೀವು? ಹೋಗ್ಲಿ ಬಿಡ್ರಿ ಸರ, ನಮ್ಗೆ ಯಾರು ಹಂಗೂ ಬೇಕಾಗಿಲ್ಲ. ನಾವು ಯಾರ್ದು ಆಸೆನೂ ಪಟ್ಟಿಲ್ಲ, ಯಾರ್ದು ಆಸೆ ಪಡೋದು ಬೇಡ. ಹಿಂಗಿದ್ದೀವಿ ಹಿಂಗೆ ಇರುಮಂತ. ಅವ್ರು ಹಾಕು ಭಿಕ್ಷೆ ಯಾರಿಗೆ ಬೇಕಾಗ್ಯದ? ಅಲ್ರಿ, ನಾವು ನೀವು ಹಿಂಗೆ ಒಂದು ಸ್ವಲ್ಪ ರೊಕ್ಕ ಅದಾವ ಹಿಂಗೆ ಮಾತಾಡ್ತೀವಿ ಯಾರಿಗೆ ಬೇಕಾಗ್ಯದಂತ. ಪೂರ್ತಿ ಕಡು ಬಡವರು ಇದ್ದವ್ರು ಏನು ಮಾಡ್ಬೇಕು ಹೇಳ್ರಿ? ಅವ್ರ ಪರಿಸ್ಥಿತಿ ಕೇಳೋರು ಯಾರು? ಆದ್ರೆ ಅಷ್ಟು ಪಕ್ಷದವ್ರು ನಮ್ಮನ್ನು ಭಾರಿ ಯೂಸ್ ಮಾಡ್ಕೊಳಕತ್ತಾರ. ಮತ್ತು ಒಬ್ರು ಏನಂತಾರ, ಇವ್ರು ಓಟ್ ನಮಗೆ ಬೀಳಂಗೇ ಇಲ್ಲ ಅಂತ ಒಬ್ರು ಅಂತಾರ. ಇನ್ನೊಬ್ರು ಏನಂತಾರ, ನಮ್ಮನ್ನು ಬಿಟ್ಟು ಇವ್ರು ಓಟ್ ಯಾರಿಗೆ ಹೋಗಂಗಿಲ್ಲ ಅಂತಾರ. ಹಿಂಗೆ ಅಂದಾಗ ನಡುವ ನಾವು ಎದಕ್ಕೂ ಉಪಯೋಗಿಲ್ಲಾರ್ದಂಗೆ ಆಗ್ಬಿಟ್ಟಿವಿ ನೋಡ್ರಿ. ನಮ್ಮನ್ನು ಗೋಳು ಕೇಳೋರು ಯಾರೂ ಇಲ್ಲ. ಹೋಗ್ಲಿ ಬಿಡ್ರಿ ಸರ, ಇದು ಮುಗಿಲಾರ್ದ ಕತೆ ಅದ. ರಾಜಕಾರಣ ಅಂತೂ ಮುಗಿಯಂಗೆ ಇಲ್ಲ, ಎಷ್ಟೊತ್ತನ ಹೇಳ್ಕೊತ ಕೂತ್ರು. ಹೋಗ್ಲಿ ಬಿಡ್ರಿ, ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀರಿ? ಏಕಾದಶಿ ಅಂತ ಮಾತಾಡಕ್ ಕೂತು ಎಲ್ಲೆಲ್ಲ ಹೋಯ್ತು ನೋಡಿ. ಈಗ ನನಗೆ ಏಕಾದಶಿ ಮ್ಯಾಟ್ರಿಗಿಂತ ಇದೇ ಮ್ಯಾಟ್ರ್ ಇಂಪಾರ್ಟೆಂಟ್ ಅನಿಸ್ತು ನೋಡ್ರಿ. ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಎಚ್ಚರಿಕೊಳ್ಳೋಮಂತ. ನಾವು ಎಲ್ಲರ ಕೈಲಿ ಕೀಳಾಗಿ ನೋಡ್ಸ್ಕೊಳ್ಳೋದು ಬೇಡ. ನಮ್ಮಲ್ಲೇ ಒಗ್ಗಟ್ಟೆ ಬೆಳೆಸ್ಕೊಳ್ಳೋಮಂತ. ನಮ್ಮನ್ನು ಕಂಡ್ರೆ ನಮಗೆ ಆಗಂಗಿಲ್ಲ ಅನ್ನೋರ್ ಗತೆ ಮಾಡೋದು ಬೇಡ. ಬೇರೆಯವ್ರ ಮುಂದೆ ನಮ್ಮನ್ನು ಬಿಟ್ಟು ಕೊಡ್ಲಾರ್ದಂಗೆ ನಾವಿದ್ದೀವಂದ್ರೆ ನಮ್ಮನ್ನು ಯಾರು ಕೀಳಾಗಿ ನೋಡಂಗಿಲ್ಲ. ಅದು ನನ್ನ ಅನಿಸಿಕೆ ನೋಡ್ರಿ. ನಿಮ್ಗೆ ಏನು ಅನಿಸ್ತದ, ನಿಮ್ಮ ಅಭಿಪ್ರಾಯ ಅಂತ ತಿಳಿಸ್ರಿ ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಗ್ರೂಪ್ಗಳು ಇರ್ತಾವಲ್ಲ ಎಲ್ಲರಿಗೂ ಶೇರ್ ಮಾಡ್ರಿ ಸ್ವಲ್ಪ. ಧನ್ಯವಾದಗಳು ಎಲ್ಲರಿಗೂ.